ತಣಿಯಲೆಂದು ಶಾಶ್ವತದಿ ಹರಸಿದೆವು ಬಾಲರೆಲ್ಲರೂ ಬಂದು ಈಶ ನಿಮಗತ್ಯಧಿಕ ಸುಖವ ತರಲೆಂದು ಲೇಸಾಗಿ ಹರಸಿದೆವು ಬಾಲರೆಲ್ಲರೂ ಬಂದು ಮಳೆ ಬಂದು ಬೆಳೆ ಬೆಳೆದು ಇಳೆ ತಣಿಯಲೆಂದು ತಿಳಿಗೊಳಗಳು ಕಿತುರುಗಳು ಕರೆಯಲೆಂದು ನಳಿನ ಮುಖಿಯರು ಸುಪುತ್ರರು ಪಡೆಯಲೆಂದು ಇಳೆಯೊಳಗೆ ಹರಸಿದೆವು ಬಾಲರೆಲ್ಲರೂ ಬಂದು ಸ್ವಸ್ತಿರೈರ್ಮಸ್ತು ಸಕಲೈಶ್ವರ್ಯಮಸ್ತು ವಸ್ತುವಾಹನ ಕೋಟಿ ಸಾಮ್ರಾಜ್ಯಮಸ್ತು ಅಸ್ತು ಅನವರತ ಕಂಠಾಭರಣಮಸ್ತು ಅಸ್ತು ನಿಮಗೆಲ್ಲರಿಗೂ ದೀರ್ಘಾಯುಮಸ್ತು. ಜೋ 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 ಜೋತ್ ಕುಮಾರ ಜೋ 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 ಜಾಂಬವ ತರಳ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಬಲುಕ ರಾಜ ತಂದ್ರಯಾಗಿಯ ಜಾಂಬವಂತ ಜಗನಿಯ ಕೊಂದು ತಂದಿಯ ಶಮಂತಕ ಮಣಿಯ ಕೊಂದು ತಂದಿಯ ಶಮಂತಕ ಮಣಿಯ ಚಂದದೊಳದ ನಿನ್ನ ತೊಟ್ಟಿನ ಬಳಿಯ ಬಂದಿಸಿ ಹನು ನೋಡುವ ಜಾಪು ನಿಧಿಯ ಜೋ 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 ಮಗು ಪ್ರವೀರ ಅಳಬೇಡ ಅಳಬೇಡ. ತಂದೆಯಾದ ಜಾಂಬವರು ಮೃಗರಾಜನಾದ ಸಿಂಹನೊಡನೆ ಹೋರಾಡಿ ಆತನನ್ನು ಸಂಹರಿಸಿ ಆತನ ವಶದಲ್ಲಿದ್ದ ಶಮಂತಕ ಮಣಿಯನ್ನು ತಂದು ನಿನ್ನ ತೊಟ್ಟಿಲ ಬಳಿ ಕಟ್ಟಿದ್ದಾರೆ. ಅದರ ಪ್ರಭೆಯನ್ನು ನೋಡುತ್ತಾ ಆಟವಾಡಿಕೋ ಮಗು, ಅಳಬೇಡ ಅಳಬೇಡ. ನಾನು ಅರಸುತ್ತಾ ಬಂದಂತ ಶಮಂತಕ ಮಣಿ ಇಲ್ಲೇ ಇದೆ ಅಂತಾಯ್ತು. ನನ್ನ ಇರವನ್ನ ಪ್ರಕಟಿಸಬೇಕಾಗಿದೆ. ಹಾಗಾಗಿ ಹಿಡಿದಿರುವ ಪಾಂಚಜನ್ಯವನ್ನ ಗಟ್ಟಿಯಾಗಿ ಮೊಳಗಿಸುತ್ತೇನೆ. ನಾನಿಲ್ಲದ ವೇಳೆಯಲ್ಲಿ ನನ್ನಪ್ಪಣೆ ವಿನಃ ನನ್ನ ಗುಹೆಯನ್ನ ಪ್ರವೇಶಿಸಿ ಮುಗ್ಧೆಯಾದ ನನ್ನ ಮಗಳನ್ನ ಬೆದರಿಸಿದೆ ಅಲ್ಲ. ಯಾರು ನೀನು? ನಿನ್ನ ಊರಾವುದು? ನಿನ್ನ ಹೆತ್ತ ಮಾತಾ ಪಿತರ್ಯಾರು? ತಕ್ಷಣ ತಿಳಿಸು. ನನ್ನ ಪರಿಚಯವೋ? ಕೃಷ್ಣ
ಬಲ್ಲೂಕ, ಪ್ರಪಂಚದಲ್ಲೇ ಪ್ರಖ್ಯಾತವಾದುದು ದ್ವಾರಾವತಿ. ಅಲ್ಲಿ ಅರಸ ವಸುದೇವ ಅವನ ಮಗನಾದಂತ ನನ್ನನ್ನು ಕೃಷ್ಣ ವಾಸುದೇವ ಎಂದು ಕರೆಯುತ್ತಾರೆ. ಅರರೆ ಯಲಾ ಕೃಷ್ಣ, ಈ ಮುಗ್ಧ ಬಾಲೆಯನ್ನ ಬೆದರಿಸಿದಂತೆ ಈ ಜಾಂಬವನನ್ನ ಬೆದರಿಸುತ್ತಿದ್ದೀಯಲ್ಲ. ಭಯೋತ್ಪಾದಕರಂತೆ ಬಂದು ಭಯದ ವಾತಾವರಣವನ್ನ ಸೃಷ್ಟಿಸಿದೆ ಅಲ್ಲ. ಯಾಕೆ ಬಂದೆ ತಿಳಿಸು. ನಾನು ಬಂದ ಕಾರಣವೇ ಕೇಳು. ಬಲ್ಲೂಕ, ನಾನು ಬಂದ ಕಾರಣ ನನ್ನ ಸಖನಾದ ಪ್ರಸೇನನು ಧರಿಸಿ ಬಂದಂತ ಶಮಂತಕ ಮಣಿಯನ್ನ ಅರಸುತ್ತಾ ಬಂದೆ. ಅದೀಗ ನಿನ್ನ ಗುಹೆಯಲ್ಲಿದೆ. ಒಳ್ಳೆಯ ಮಾತಿನಿಂದ ಕೇಳುತ್ತಿದ್ದೇನೆ, ಮಣಿಯನ್ನು ಕೊಟ್ಟು ಬಿಡು. ಮುಚ್ಚೋ ಬಾಯ್. ಅದನ್ನು ಕದ್ದು ತಂದದ್ದು ಅಂತ ಭಾವಿಸಿದ್ದೀಯೇನು? ಎನ್ನ ಎಲ್ಲಾ ಮರುಳು ಮಾನವ, ಅದೇನು ನನಗೆ ಸುಲಭದಲ್ಲಿ ಸಿಕ್ಕ ಮಣಿ ಎಂದುಕೊಂಡೆಯ? ಕೇಸರಿಯೊಂದು ಆ ಮಣಿಯನ್ನು ಕೊಂಡೊಯ್ಯುತ್ತಾ ಇರುವಾಗ ಅದನ್ನು ತಡೆದು ಕಾಡಾಕಾಡಿಯಾಗಿ ಸೆಣಸಾಡಿ ಎನ್ನ ಬಾಹು ವಿಕ್ರಮದಿಂದ ಕೊಂದು ಸಂಪಾದಿಸಿದ ರತ್ನವನ್ನ ಕೇಳುವ ಧೈರ್ಯವೇನೋ ನಿನಗೆ? ನಡೆ ಇಲ್ಲಿಂದ. ಕೊಡು ಎನ್ನೊಳೈತ ಬೇಡೆ ಕೆಲವರು ಹೋಗಿ ಅಂಗಡಿ ಕೈಯರು ನಿಗರಿದು ಎಲ್ಲ ಬಲ್ಲೂಕ, ಇದು ಅಮೂಲ್ಯವಾದ ರತ್ನ. ಇದರ ಯೋಗ್ಯತೆ ಕಾಡು ಮೃಗವಾದ ನಿನಗೆ ಹೇಗೆ ತಿಳಿಯುತ್ತದೆ? ಸುಮ್ಮನೆ ಛಲಕ್ಕೆ ಕಟ್ಟು ಬಿದ್ದು ಪ್ರಾಣ ಕಳೆದುಕೊಳ್ಳಬೇಡ. ತಿರ್ಯಕ್ ಪ್ರಾಣಿಯಾದ ನಿನಗೆ ಇದರ ಅವಶ್ಯಕತೆಯೂ ಇಲ್ಲ. ಕುಲ್ಲನೆ ಯಲಾ ಕೃಷ್ಣ, ನನ್ನನ್ನ ತಿರ್ಯಕ್ ಪ್ರಾಣಿ ಎಂದೆಯ? ಸೃಷ್ಟಿಕರ್ತ ಬ್ರಹ್ಮ ಆಕಳಿಸುವಾಗ ಅವನ ಆಕಳಿಕೆಯಲ್ಲಿ ಆವಿರ್ಭವಿಸಿದ ನನ್ನನ್ನ ಜಾಂಬವಂತ ಎಂದು ಕೊಂಡಾಡುತ್ತಾರೆ. ಬಲ್ಲೂಕ, ನಿನ್ನ ಮಾತು ಕೇಳಿ ನಗು ಬರುತ್ತಾ ಇದೆ. ತಾನು ಬ್ರಹ್ಮನ ಮಗ ಎಂದು ಯಾರೂ ಹೇಳಿಕೊಳ್ಳಬಹುದು. ಸಕಲ ಭೂತಾತ್ಮಗಳಿಗೆ ಬ್ರಹ್ಮನೇ ಸೃಷ್ಟಿಕರ್ತ. ಅದರಲ್ಲಿ ನೀನೇನು ಮಹಾ? ಒಬ್ಬ ವ್ಯಕ್ತಿಯ ಯೋಗ್ಯತೆ ಅಳಿಯುವುದು ಅವನು ಕಳೆದ ವರ್ಷದಿಂದಲ್ಲ, ಅವನು ಮಾಡಿದ ಸಾಧನೆಯಿಂದ. ನೀನು ಬರೀ ಯುಗ ಕಳೆದದ್ದೋ ಅಥವಾ ವಿಶೇಷ ಸಾಧನೆ ಉಂಟು? ವಾರಿಜ ಯಲಾ ಕೃಷ್ಣ,
ನನ್ನ ಪರಾಕ್ರಮದ ಬಗ್ಗೆ ಮಾತನಾಡುತ್ತೀ? ಇದೋ ಕೇಳು, ಸೂರ್ಯದೇವ ಮಹಾಮೇರು ಪರ್ವತಕ್ಕೆ ದಿನಕ್ಕೊಂದು ಬಾರಿ ಪ್ರದಕ್ಷಿಣೆ ಬಂದರೆ ಅವನಲ್ಲಿ ಶಪಥಗೈದ ನಾನು ಮೇರುಗಿರಿಗೆ ದಿನದಲ್ಲಿ 21 ಬಾರಿ ಪ್ರದಕ್ಷಿಣೆ ಬಂದಿದ್ದೇನೆ, ಗೊತ್ತಾಯ್ತಾ? ನೀನು ಬೆಟ್ಟಕ್ಕೆ ಸುತ್ತು ಬಂದೆ, ನಾನು ಬೆಟ್ಟ ಎತ್ತಿದ ಕತೆ ಹೇಳುತ್ತೇನೆ ಕೇಳು. ನಾನು ಬಲ್ಲೂಕ, ಈ ಹಿಂದೆ ದೇವೇಂದ್ರನು ನಮ್ಮ ಮೇಲೆ ಮುನಿಸಿಕೊಂಡು ಗೋಕುಲದ ಮೇಲೆ ಆನೆ ಸೊಂಡಿಲು ಗಾತ್ರದ ಧಾರಾಕಾರದ ಮಳೆಯನ್ನು ಸುರಿಸಿದ ಆ ಕಾಲದಲ್ಲಿ ಇದೇ ಕಿರುಬೆಟ್ಟಿನಿಂದ ಗೋವರ್ಧನ ಗಿರಿಯನ್ನು ಎತ್ತಿ ಕೊಡೆಯಂತೆ ಹಿಡಿದು ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸಿದ್ದೇನೆ. ಅಂತಹ ವಿಕ್ರಮ ನೀನೇನು ಮಾಡಿದ್ದೀ? ಯಲಾ ಕೃಷ್ಣ, ರಾಮಚಂದ್ರನು ಲಂಕೆಗೆ ಸೇತುವೆ ಕಟ್ಟುವ ಸಂದರ್ಭದಲ್ಲಿ ಬಜರಂಗ ದಳದ ಕಪಿಗಳೆಲ್ಲ ಸಣ್ಣ ಸಣ್ಣ ಪರ್ವತಗಳನ್ನು ಕಿತ್ತು ತಂದು ಹಾಕುತ್ತಿದ್ದರು. ಆ ಸಮಯದಲ್ಲಿ ರಾಮಸೇನೆಯ ಪ್ರಮುಖನಾಗಿ ಈಶನ ವಾಸಸ್ಥಾನವಾದ ರಜತಾದ್ರಿಯನ್ನು ಎತ್ತಲು ಹೋದಾಗ ಹೆದರಿದ ಪರಮೇಶ್ವರ ನನ್ನ ಸಖ್ಯವನ್ನು ಬಯಸಿದ ಅನ್ನುವಾಗ ನೀನ್ಯಾವ ಲೆಕ್ಕ? ಎಲ ಬಲ್ಲೂಕ, ಹಿಂದೆ ಹಿರಣ್ಯಾಕ್ಷನೆಂಬ ದಾನವನು ದರಿದ್ರೆಯನ್ನು ಚಾಪೆಯಂತೆ ಮಡಚಿ ಪಾತಾಳಕ್ಕೆ ಒಯ್ಯುವಾಗ ಅವನನ್ನು ಸೆಣಸಾಡಿ ಅವನನ್ನು ಕೊಂದು ದರಿದ್ರೆಯನ್ನ ಮೇಲೆ ಕೆತ್ತಿದವ ನಾನು. ಆಗ ನಾನು ತಾಳಿದ ವರಾವತಾರದ ಕತೆ ನಿನಗೆ ಗೊತ್ತಿರಲಿಕ್ಕಿಲ್ಲ. ಯಲಾ ಕೃಷ್ಣ, ಜಗತ್ರಕ್ಷಕನಾದ ಆ ವರಹಾವತಾರವೆಲ್ಲಿ? ಜೊಳ್ಳು ಮಾನವನಾದ ನೀನೆಲ್ಲಿ? ಒಂದಕ್ಕೊಂದು ಸಂಬಂಧವೇ ಇಲ್ಲ. ಏನೋ ದೊಡ್ಡವರ ಹೆಸರು ಹೇಳಿ ಬೇಡಿ ತಿನ್ನುವ ವ್ಯವಹಾರಕ್ಕಿಳಿತಿ, ನಡೆಯಾಚೆ. ಯಲಾ ಬಲ್ಲೂಕ, ನಾನು ನಿನ್ನೊಡನೆ ವಾದಿಸಲು ಬಂದಿಲ್ಲ. ಒಳ್ಳೆಯ ಮಾತಿನಿಂದ ಮಣಿಯನ್ನು ಕೊಟ್ಟು ಬಿಡು. ಕೊಡುವುದಕ್ಕೆ ತಂದದ್ದಲ್ಲ ಅದು, ಬಿಟ್ಟು ಹೋಗುವುದಕ್ಕೆ ಬಂದವನಲ್ಲ ನಾನು. ಮುಂದೊತ್ತಿ ಬಂದರೆ ಪೆಟ್ಟು ತಿನ್ನಬೇಕಾದೀತು. ನೋಡೇ ಬಿಡೋಣ. ಬಾ ಮುಂದೆ, ಬಾ ಮುಂದೆ. ರಾಮ ರಾಮ, ಯುಗ ಯುಗಗಳಲ್ಲೂ ಸೋಲನ್ನರಿಯದ ನನಗೆ ಈ ಹುಲು ಮಾನವನಿಂದ ಸೋಲೆ. ಇಂದು ಈ ಹುಲು ಮಾನವ ನನ್ನನ್ನ ವಜ್ರಮುಷ್ಟಿಯಾಘಾತದಿಂದ ಧರೆಗುರುಳಿಸಿದ. ನಿನ್ನ ಉಪಾಸನೆಯಲ್ಲೇನಾದರೂ ಚ್ಯುತಿಯಾಯಿತೆ ಅಥವಾ ಇವನಲ್ಲೇ ಏನಾದರೂ ವಿಶೇಷತೆಯುಂಟೆ? ಆತನನ್ನೇ ವಿಚಾರಿಸುತ್ತೇನೆ. ಅಯ್ಯ, ನನ್ನ ಸರಿಸಮಾನರಾಗಿ ಈವರೆಗೆ ಈ ರೀತಿಯ ಧುರ ಕೊಟ್ಟವರಿಲ್ಲ. ಇಂದು ನನ್ನನ್ನೇ ಸೋಲಿಸಿದ ನೀನ್ಯಾರಯ್ಯ? ಇನ್ನು ಇವನನ್ನು ನೋಯಿಸುವುದು ತರವಲ್ಲ. ಕರುಣದೊಳು ಕ್ಷಮೆಯಾತು ಧರಿಸಿದನು ಶ್ರೀರಾಮಭವ ಅತಿ ವಿಲಾಸದಲ್ಲಿ. ಜಾಂಬವ, ಇತ್ತ ನೋಡು. ಪರಿಚಿಸುತ್ತ ಜಾಂಬವನು ಪರಿಚಿಸುತ್ತ ಜಾಂಬವನು ಸುರಿಸುತ್ತಾನಂದ ಸುಗನು ತರತರಸಿ ಧೈರ್ಯದಲ್ಲಿ
ರಾಮ ಧನ್ಯನಾದೆ. ನಿನ್ನನ್ನು ನೋಡುತ್ತಿರಬೇಕೆಂಬ ಆಸೆ ನನ್ನದು. ನಿನ್ನ ಸ್ವಾಮಿತ್ವದಲ್ಲಿ ಕಳೆದ ದಿನಗಳು ಅದೆಂತಹ ಮಧುರ ಕ್ಷಣಗಳು. ದೇವನಾದ ನೀನು ಶ್ರೀರಾಮನಾಗಿ ನಮ್ಮಂತಹ ಪ್ರಾಣಿಗಳನ್ನು ಪ್ರೀತಿಸಿದೆ, ಸ್ನೇಹಿತರಂತೆ ಕಂಡು ನಮ್ಮನ್ನು ಉದ್ಧರಿಸಿದೆ. ನಿನ್ನ ಚರಿತೆಯನ್ನು ಹೇಳುವುದಾದರೆ, ಪೂರ್ವಂ ರಾಮ ತಪೋವನಾನಿ ಗಮನಂ ಹತ್ವಂ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರೋತ್ತರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣಾನಿ ಹನನಂ. ಇಷ್ಟನ್ನೂ ಪೂರೈಸಿದ ಓ ರಾಮ. ನಿನ್ನೋಳು ಜಮಿರು ನಿನ್ನೋಳು ದುರಗಟ್ಟಿ ಕೆಟ್ಟ ಹಂಗಾರದ ಪದಕ್ಕೆ ಕೆಟ್ಟ ಪದಕ್ಕೆ ಮನಗೊಟ್ಟೇನು ದಯವಿರಿದು ಪ್ರಭು, ಯಾವ ಕೈಗಳು ನಿನ್ನ ಪಾದ ಪೂಜೆ ಮಾಡಬೇಕಿತ್ತೋ ಆ ಕೈಗಳು ನಿನ್ನನ್ನು ದಂಡಿಸಿ ಬಿಟ್ಟವು. ಯಾವ ನಾಲಿಗೆ ನಿನ್ನ ನಾಮವನ್ನು ಉಚ್ಚರಿಸಿ ಧನ್ಯವಾಗಬೇಕಿತ್ತೋ ಬದಲಾಗಿ ನಿನ್ನನ್ನು ನಿಂದಿಸಿಬಿಟ್ಟೆ. ಬಾಗಬೇಕಾದಲ್ಲಿ ಬೀಗಿದೆ, ನನ್ನನ್ನು ಕ್ಷಮಿಸು. ಓ ಶರಣ, ಶರಣನೆ ಅವತರಿಸೋ, ಶರಣನೆ ಅವತರಿಸೋ, ಕ್ಷಮಿಸೋ, ಕ್ಷಮಿಸೋ. ಶರಣ ಜಾಂಬವ, ಈ ಹಿಂದೆ ರಾಮಾವತಾರದ ಪರಿಸಮಾಪ್ತಿಯ ಕಾಲದಲ್ಲಿ ನಿನಗೊಂದು ವರವಿತ್ತಿದ್ದೆ, ನೆನಪಿಸಿಕೋ. ಯುಗ ಯುಗದಲ್ಲೂ ದರ್ಶನ ನೀಡುತ್ತೇನೆ ಎಂದು ಆ ಮಾತಿನಂತೆಯೇ ಈಗ ದರ್ಶನ ನೀಡುತ್ತಿದ್ದೇನೆ. ಜಾಂಬವ, ನೀನು ಅಜ್ಞಾನಿ ಎಂದು ಮರುಗಬೇಕಾಗಿಲ್ಲ. ನೀನು ನನ್ನ ಶರಣ. ದೇವನಿಗೆ ಬೇಕಾದುದು ಭಕ್ತನ ಬುದ್ಧಿಗಿಂತ ಆತನ ನಿಷ್ಕಲ್ಮಶವಾದ ಅಂತಃಕರಣ. ಅದಕ್ಕೆ ದೇವರು ಸೋಲುತ್ತಾನೆ. ನಾನು ಇಲ್ಲಿಗೆ ಬರಲಿ ಇನ್ನೊಂದು ಕಾರಣವಿದೆ. ನಿನ್ನ ಬಳಿ ಶಮಂತಕಮಣಿಯನ್ನು ನಾನು ಕದ್ದಿದ್ದೇನೆ ಎಂದು ನನ್ನ ಮೇಲೆ ಅಪವಾದ ಬಂದಿದೆ. ದಯವಿಟ್ಟು ಅದನ್ನು ಗಮನಿಸಯ್ಯ. ಓ ದೇವಾ, ಆದಿದೇವನ ದೇವ ನಿನ್ನೊಡನೆ ಮುಳಿದು ಹೋಗಿದವರ ಪರಿಹಾರ ಜನ್ಮಯ ಸುಖಯ ಮೋದದಿಂದಿಯುವೆನು, ಮೋದದಿಂದಿಯುವೆನು ಜಾಂಬವತಿ ಎಂಬುವಳ ಸಾಧಾರಣ ಸ್ವೀಕರಿಸುವುದು. ಆದಿದೇವರ ದೇವ ನಿನ್ನೊಡನೆ ಕಾದಿದ ಅಪರಾಧಕ್ಕೆ ಈ ಶಮಂತಕಮಣಿಯನ್ನ ಒಪ್ಪಿಸುವುದರೊಂದಿಗೆ ನನ್ನ ಸಾಕು ಮಗಳಾದ ಜಾಂಬವತಿ ಎನ್ನುವ ಕನ್ಯಾಮಣಿಯನ್ನ ನಿನಗೆ ಅರ್ಪಿಸುತ್ತಾ ಇದ್ದೇನೆ. ಸ್ವೀಕರಿಸುವ ಕೃಪೆ ಮಾಡು ದೇವಾ. ಜಾಂಬವ, ನಿನ್ನ ಇಚ್ಛೆಯಂತೆ ಆಗಲಿ. ಮಂಗಳಮಯದಿಂದ ಪ್ರಸಂಗ
ಮುಗೀತಲ್ಲ. ಮಂಗಳಾತ್ಮಕ ವಿನಾಯಕನನ್ನು ಸ್ಮರಿಸುತ್ತಾ ಮಂಗಳ ಹಾಡೋಣ. ಹೋಗಿದ